ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾವು ಅಷ್ಟನ್ನು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಅವನ ಅಜ್ಜಿಯೊಂದಿಗೆ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಅವನ ಸ್ಪೆಷಲ್ ಡೇ ಇವತ್ತು, ಅದಕ್ಕೋಸ್ಕರ ಅವನು ಇವತ್ತು ನಮಗೆ ಸ್ಪೆಷಲಾಗಿ ಗಿಫ್ಟ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದ. ಅವನ ಒಂದು ಸ್ಪೆಷಲ್ ಡೇಯ ಗಿಫ್ಟ್ ನಾವು ಅವನಿಗೆ ದುಬೈಗೆ ಹೋದ್ಮೇಲೆ ಕೊಡ್ತೇವೆ ಅಂತ ಹೇಳಿದ್ದೆವು. ಅದಕ್ಕೋಸ್ಕರ ಇಲ್ಲಿ ಈಗ ಬೇಗ ಬೇಗ ಕೇಕೆಲ್ಲ ಕಟ್ ಮಾಡ್ತಾ ಇದ್ದಾನೆ. ಹಾಗೆಯೇ ನಾವು ಇವತ್ತು ಸಿಂಪಲ್ಲಾಗಿ ಅವನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ನೆಕ್ಸ್ಟ್ ಡೇ ಈಗ ದುಬೈಗೆ ಹೋಗುವ ತಯಾರಿ ಎಲ್ಲ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಅವನ ಬರ್ತ್ಡೇನ ಸೆಲೆಬ್ರೇಷನ್ ಎಲ್ಲ ನಾವು ಮಾಡಿದೆವು. ಇಲ್ಲಿ ಎಲ್ಲರೂ ಕೂಡ ಕೇಕನ್ನು ನಾವೀಗ ಹಂಚಿ ತಿಂತಾ ಇದ್ದೇವೆ. ಇವಾಗ ನಾವು ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಹೊರಟಿದ್ದೇವೆ. ದುಬೈಗೆ ಬೇಕಾಗುವ ಕೆಲವೊಂದು ವಸ್ತುಗಳನ್ನು ತಗೊಂಡು ಬರುವ ಅಂತೇಳಿ. ಸೊ ದುಬೈಯಿಂದ ಬರುವಾಗ ಕೂಡ ಶಾಪಿಂಗ್ ಮಾಡೋದು, ಇಲ್ಲಿಂದ ಹೋಗುವಾಗ ಕೂಡ ಶಾಪಿಂಗ್ ಊರಲ್ಲಿ ಶಾಪಿಂಗ್ ಮಾಡೋದಂದರೆ ನನಗಂತೂ ತುಂಬಾ ಹೆಡ್ಡೇಕ್. ದುಬೈಯಲ್ಲಿ ಈಸಿಯಾಗಿ ನಮಗೆಲ್ಲ ಶಾಪಿಂಗ್ ಮಾಡ್ಬೋದು. ನಮ್ಮ ರಜೆ ಅಂತೂ ಹೇಗೆ ಮುಗೀತಂತಲೇ ಗೊತ್ತಿಲ್ಲ. ರಜೆಯಲ್ಲಿ ಬಂದ್ರಂತೂ ದಿವಸ ಅಂತೂ ಬೇಗ 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 ಓಡ್ತದೆ. ಅದೇ ನಾವು ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ತುಂಬ ಸ್ಲೋ ಅಂತ ನಮಗೆ ಅನ್ನಿಸ್ತದೆ. ವರ್ಷ ಮುಗಿಯುವವರೆಗೂ ನಾವು ಕಾಯ್ತಾ ಇರ್ತೇವೆ ಮತ್ತೆ ಯಾವಾಗ ಊರಿಗೆ ಬರ್ತೇವೆ ಅಂತೇಳಿ. ಸೊ ಇವತ್ತು ನೋಡಿ ಮತ್ತೆ ನಾವು ರಿಟರ್ನ್ ಈಗ ಹೋಗಲಿಕ್ಕೆ ರೆಡಿ ಎಲ್ಲ ಮಾಡ್ತಾ ಇದ್ದೇವೆ. ಫಸ್ಟಿಗೆ ಈಗ ಹೋಗಿ ನಮಗೆ ಕೆಲವೊಂದು ಐಟಮ್ಸನ್ನೆಲ್ಲ ಪರ್ಚೇಸ್ ಮಾಡಬೇಕು. ಹಾಗಾಗಿ ಈಗ ಸಿಟಿಗೆ ನಾವು ಹೋಗ್ತಾ ಇದ್ದೇವೆ. ನಾವು ಶಾಪಿಂಗ್ ಮಾಡಲಿಕ್ಕೆ ಮಂಗಳೂರು ಹಂಪನಕಟ್ಟೆ ಮಾರ್ಕೆಟಿಗೆ ಬಂದಿದ್ದೇವೆ. ನೋಡಿ, ಹಂಪನಕಟ್ಟೆ ಮಾರ್ಕೆಟ್ ಈ ರೀತಿ ಇದೆ. ಸೊ ನೋಡಿ, ಇಲ್ಲಿ ಈಗ ಬಿಸಿಲು ಅಂದರೆ ಬಿಸಿಲು. ಮಧ್ಯಾಹ್ನದ ಹೊತ್ತು ಕೂಡ ಇಲ್ಲಿ ಮಧ್ಯಾಹ್ನದ ಹೊತ್ತು ಬಿಸಿಲಿಗೆ ಶಾಪಿಂಗ್ ಮಾಡೋದಂತೂ ತುಂಬ ಟಯರ್ಡ್ನೆಸ್ ಆಗಿಬಿಡ್ತದೆ. ನಿನ್ನೆ ತನಕ ತುಂಬ ಜೋರು ಮಳೆ ಎಲ್ಲ ಬರ್ತಾ ಇತ್ತು. ಆದರೆ ಇವತ್ತು ನೋಡಿ ಎಷ್ಟು ಬಿಸಿಲಿದೆ. ಈ ಒಂದೇ ಬಿಸಿಲಿಗೆ ನಡ್ಕೊಂಡು ಹೋದರೆ ಸಾಕು, ತುಂಬ ಸುಸ್ತು ಅಂತ ಅನ್ನಿಸ್ತದೆ ನನಗೆ. ನೋಡಿ, ಅಲ್ಲಿ ಕಾಣ್ತಾ ಇರೋದು ಅದು ಹಂಪನಕಟ್ಟೆಯ ಒಂದು ಸೆಂಟ್ರಲ್ ಮಾರ್ಕೆಟ್. ಲಾಸ್ಟ್ ಇಯರ್ ನಾವು ಬಂದಾಗ ಇದನ್ನು ಡೆಮಾಲಿಷ್ ಮಾಡಿದ್ರು. ಇಲ್ಲಿ ನಾನು ಅದರ ವಿಡಿಯೋ ಕೂಡ ತೋರಿಸಿದ್ದೆ. ನೋಡಿ, ಈ ಸಲ ಇಷ್ಟು ಕಟ್ಟಿದ್ದಾರೆ. ಇನ್ನು ಈ ಎಲ್ಲ ಮಾರ್ಗದ ಬದಿಯಲ್ಲಿದ್ದ ಶಾಪ್ಗಳೆಲ್ಲ ಇನ್ನು ಆ ಸೆಂಟ್ರಲ್ ಮಾರ್ಕೆಟ್ನ ಒಳಗಡೆ ಹೋಗ್ತೇವೆ. ಆಸ್ಟನಿಗೆ ಒಂದು ಫ್ಲ್ಯಾಗ್ ಬೇಕಂತ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಒಂದು ಫ್ಲ್ಯಾಗ್ ಕೂಡ ನಮಗೆ ತಗೊಳ್ತಾ ಇದ್ದೇವೆ. ಆ್ಯಕ್ಚುಲಿ ಆಸ್ಟನ್ ನಮ್ಮ ಜೊತೆಗೆ ಶಾಪಿಂಗಿಗೆ ಬಂದಿರಲಿಲ್ಲ. ಅವನಿಗೋಸ್ಕರ ಇದು ಫ್ಲ್ಯಾಗ್ ಮತ್ತು ಈ ಬ್ಯಾಂಡನ್ನೆಲ್ಲ ತಗೊಳ್ತಾ ಇದ್ದೇವೆ. ಅವನಿಗೆ ತುಂಬ ಇಷ್ಟ ಇದೆಲ್ಲ. ಅವನಿಗೆ ನಾಳೆ ನಮಗೆ ಜರ್ನಿ ಮಾಡಬೇಕಲ್ವ, ಅದಕ್ಕೋಸ್ಕರ ಟಯರ್ಡ್ ಆಗ್ತದೆ. ಮತ್ತು ಸುಮ್ಮನೆ ಪುನಃ ಶಾಪಿಂಗ್ ಮಾಡಿ ಅವನು ತುಂಬ ಟಯರ್ಡ್ ಆದರೆ ನಾಳೆ ಪುನಃ ಕಷ್ಟ ಆಗ್ತದೆ ಅಂದ್ಕೊಂಡು ನಾನು ಅವನಿಗೆ ಶಾಪಿಂಗಿಗೆ ಕರ್ಕೊಂಡು ಬಂದಿರಲಿಲ್ಲ. ಹಾಗೆಯೇ ಇಲ್ಲಿ ಮಕ್ಕಳ ಕೆಲವೊಂದು ಟೀ ಶರ್ಟ್ ಎಲ್ಲ ನಾವು ನೋಡಿದೆವು. ಅವನ ಸೈಜ್ ಅಂತೂ ನಾವು ಅಂದಾಜಿಗೆ ಒಂದು ಟೀ ಶರ್ಟ್ ತಗೊಂಡು ಹೋಗುವ ಅಂತೇಳಿ ನಾವು ಇಲ್ಲಿ ಬಂದು ಈಗ ತಗೊಳ್ತಾ ಇದ್ದೇವೆ. ಹೊಸ ಮಾರ್ಕೆಟ್ ರೋಡ್ ನೋಡಿ, ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ. ತುಂಬ ತಿರುಗಾಡಿಕೊಂಡು ಇಲ್ಲಿ ಸುಸ್ತಾಗಿತ್ತು ನಮಗೆ. ಯಾವುದಾದ್ರೂ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಯುವ ಅಂತೇಳಿ ನಾವು ಪ್ಲ್ಯಾನ್ ಮಾಡುವಾಗ ನಮಗೆ ಇಲ್ಲಿ ಎಳ್ನೀರು ಕಾಣಿಸಿತ್ತು. ಸೊ ಹಾಗಾಗಿ ಎಳ್ನೀರೀಗ ಕುಡಿಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಇನ್ನು ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಮತ್ತಷ್ಟು ಬಾಯಾರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳಿಕೊಂಡೇ ನಾವೀಗ ಎಳ್ನೀರನ್ನು ಕುಡಿತಾ ಇದ್ದೇವೆ. ಬೊಂಡ ತಿನ್ಪುಣ ಇಲ್ಲೇ ಬೊಂಡ ನೀರು ಜಾಸ್ತಿ ಉಂಟು. ಇಷ್ಟರಲ್ಲೇ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಹಾಗಾಗಿ ನಾವು ಬಂದಿರೋದು ವನಸ್ ಅಂತ ಹೇಳುವ ಒಂದು ಹೋಟೆಲಿಗೆ. ಇಲ್ಲಿಯ ಒಂದು ಆ್ಯಂಬಿಯನ್ಸ್ ನೋಡಿ ಹೇಗಿದೆ ಅಂತ. ವನಸ್ ಅಂತ ಇಲ್ಲಿ ಬರೆದಿದ್ದಾರೆ.
ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ. ನಾವಿಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಬರುವಾಗ ಇಲ್ಲಿ ಫುಲ್ ಇತ್ತು, ಹಾಗಾಗಿ ನಮಗೆ ವೆಯ್ಟ್ ಮಾಡಲಿಕ್ಕೆ ಸಿಕ್ತು. ವೆಯ್ಟ್ ಮಾಡಲಿಕ್ಕೆ ಹೇಳಿದರು, ಸೀಟ್ ಇರಲಿಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ. ನೋಡಿ ಹೊರಗಡೆಯ ಈ ಒಂದು ವ್ಯೂ ಈ ರೀತಿ ಕಾಣ್ತಾ ಇದೆ. ನಾನು ಒಳಗಡೆಯ ವ್ಯೂ ಮತ್ತು ಹೊರಗಡೆಯ ವ್ಯೂ ಎರಡನ್ನೂ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳಿ, ನಾನು ಫಸ್ಟ್ ಟೈಮ್ ನೋಡೋದು ಅಷ್ಟು ದೊಡ್ಡ ಫ್ಯಾನ್. ಮತ್ತು ನೋಡಿ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಇಲ್ಲಿಯ ನೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿಯ ಈ ಫ್ಯಾನ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ದೊಡ್ಡದು ಫ್ಯಾನ್ ಇತ್ತು, ಇಲ್ಲಾಂದರೆ ಇದರ ಗಾಳಿ ಕೂಡ ತುಂಬ ದೂರದ ತನಕ ಹೋಗ್ತಾ ಇತ್ತು. ಫೈನಲಿ ನಮಗೆ ಈಗ ಸೀಟ್ ಸಿಕ್ತು, ಹಾಗಾಗಿ ಇಲ್ಲಿ ಬಂದು ಕೈ ತೊಳೆದುಕೊಂಡು ಹೋಗಿ ಈಗ ಮೆನ್ಯೂ ನೋಡಿಕೊಂಡು ಅವರ ಫುಡ್ಡನ್ನು ಆರ್ಡರ್ ಮಾಡ್ತಾ ಇದ್ದಾರೆ. ಏನೆಲ್ಲ ಸ್ಪೆಷಲ್ ಇದೆ ಇಲ್ಲಿದಂತ ನಾವು ನೋಡ್ತಾ ಇದ್ದೇವೆ. ನಾನು ಸಿಂಪಲ್ಲಾಗಿ ಥಾಲಿ ಊಟನೇ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಸೊ ನೋಡುವ ಏನು ಸ್ಪೆಷಲ್ ಎಲ್ಲ ಇದೆ ಅಂತ ಇಲ್ಲಿ. ಸೊ ಹಾಗೆಯೇ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಏನೆಲ್ಲ ನಾವು ಆರ್ಡರ್ ಮಾಡ್ಬೋದು ಅಂತೇಳಿ. ನಾವಿಲ್ಲಿ ಸ್ಪೆಷಲ್ ಥಾಲಿಯನ್ನು ಆರ್ಡರ್ ಮಾಡಿದ್ದೇವೆ. ಸೊ ನೋಡಿ ನಮ್ಮ ಊಟ ಎಲ್ಲ ಬಂತು ಈಗ. ಸ್ಪೆಷಲ್ ಥಾಲಿಯಲ್ಲಿ ಇಷ್ಟೊಂದು ವೆರೈಟಿ ಇದೆ, ಒಂದೊಂದಾಗಿ ನಾನು ತೋರಿಸ್ತೇನೆ ನಿಮಗೆ. ನೋಡಿ ಕಚಂಬರ್, ಚಟ್ನಿ, ಮತ್ತು ಪಾಪಡ್, ಸಾಂಬಾರ್, ಪಲ್ಯ, ಮತ್ತು ಮೀನು ಫ್ರೈ, ಮಜ್ಜಿಗೆ ಮತ್ತು ಪಾಯಸ, ಅದರಲ್ಲಿ ಮತ್ತು ಮರ್ವಾಯಿ ಸುಕ್ಕ ಕೂಡ ಇತ್ತು, ಹಾಗೂ ರೈಸ್. ಇಲ್ಲಿ ನಾವು ಸ್ಪೆಷಲಾಗಿ ಚಿಕನ್ ತಗೊಂಡಿದ್ದೇವೆ ಮತ್ತು ಮೀನು ಫ್ರೈ. ಊಟ ಅಂತೂ ತುಂಬ ಸೂಪರ್ ಇತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ತುಂಬ ವೆರೈಟಿ ಕೂಡ ಇದೆ. ಸಿಂಪಲ್ಲಾಗಿ ಊಟ ಮಾಡಬೇಕು ಅಂತಾದರೆ ಬಂದು ಇಲ್ಲಿ ಊಟ ಮಾಡ್ಬೋದು. అదే ఎంజిన్ గోలీ సోడా వరకు పిన్నాయి గోలీ సోడా ఐకి కూడా స్ట్రోనా గోలీ సోడా బర్ర ಗೊತ್ತು ಜಿನ್ನಿ కదా. ತುಂಬ ವರ್ಷಗಳ ನಂತರ ಮತ್ತೆ ಟ್ರೈ ಮಾಡೋದು ಗೋಲಿ ಸೋಡಾ. ಊಟ ಮುಗಿಸಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ಸೊ ನೋಡಿ ಇಲ್ಲಿ ಒಂದು ಸರೌಂಡಿಂಗ್ ಈ ಒಂದು ಹೋಟೆಲಿದು ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಇದೇ ಅದು ವನಸ್ ಹೋಟೆಲು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.